ನಮಸ್ಕಾರ, ನಾನು ಚೈತ್ರ ರಾಜ್. ಕೂಡಲ ಸಂಗಮಕ್ಕೆ ರಾಹುಲ್ ಗಾಂಧಿ ಆಗಮಿಸಿದ್ದು ಬಸವಣ್ಣನವರ ಐಕ್ಯ ಮಂಟಪದ ದರ್ಶನ ಪಡೆದಿದ್ದಾರೆ. ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ, ಎಂಬಿ ಪಾಟೀಲ್ ಸೇರಿದಂತೆ ಪ್ರಮುಖರು ಸಾಥ್ ನೀಡಿದ್ದಾರೆ. ಬಳಿಕ ದಾಸೋಹ ಭವನದಲ್ಲಿ ಪ್ರಸಾದ ಸೇವನೆ ಮಾಡಲಿದ್ದಾರೆ ರಾಹುಲ್ ಗಾಂಧಿ. ಕೂಡಲ ಸಂಗಮದಿಂದ ರಾಹುಲ್ ಗಾಂಧಿ ಲಿಂಗಾಯತ ಮತಬೇಟೆ ಮಾಡಲಿದ್ದಾರೆ. ಕಿತ್ತೂರು ಕರ್ನಾಟಕದ ಲಿಂಗಾಯತ ಮತಗುಟ್ಟಿಗೆ ಕೈ ಹಾಕುವ ಪ್ರಯತ್ನ ಮಾಡುತ್ತಿದೆ ಕಾಂಗ್ರೆಸ್. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಬಸವಣ್ಣನವರ ತತ್ವಗಳನ್ನು ಸ್ಮರಿಸಿದರು. ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳವರು, ಶ್ರೀ ಮಾದೇಶ್ವರ ಮಹಾಸ್ವಾಮಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. 100 years Halkatti Sanstana, the organization which has बसवा जी की जयंती पे आज यहाँ आकर मुझे बहुत खुशी हो रही है और आपने इस दिन मुझे यहाँ बुलाकर इस दिन यहाँ आपने मुझे बुलाकर आदर दिया, इसके लिए मैं आपका दिल से धन्यवाद करता हूँ। और स्वामी जी ने जो भाषण किया और बीच में हिंदी का ट्रांसलेशन किया, उसके लिए मैं उनका दिल से धन्यवाद। आमतौर से क्या होता है, जब कोई और ट्रांसलेशन करता है तो बहुत सारी बातें खो जाती हैं, तो स्वामी जी ने जो ट्रांसलेशन किया उनके शब्दों में उन्होंने मुझे समझाया, तो इसके लिए मैं धन्यवाद करना चाहता हूँ। स्वामी जी ने कहा कि बसवा जी ने लोकतंत्र का रास्ता हिंदुस्तान और विश्व को दिया, और ये सच्चाई है, इसको मिटाया नहीं जा सकता। और अगर हिंदुस्तान में लोकतंत्र आया, पार्लियामेंट्री डेमोक्रेसी आई, अधिकार आए, तो उसमें जो नींव रखी गई थी बसवा जी जैसे लोगों ने रखी थी। जहां भी आपको अंधेरा दिखेगा तो उसी अंधेरे में से कहीं ना कहीं रोशनी निकलती है, और जैसे समाज में अंधेरा होता है, उस समय समाज में अंधेरा था, तो उस समय बसवा जी रोशनी। ಶೆಟ್ಟರ್ ಮೂಲಕ ಲಿಂಗಾಯತರಿಗೆ ರಾಹುಲ್ ಗಾಂಧಿ ಗಾಳ ಹಾಕಿದ್ದಾರೆ. ಲಿಂಗಾಯತ ಮತಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಹುಬ್ಬಳ್ಳಿಯಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಶೆಟ್ಟರ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆ ಈಗ ರಾಹುಲ್ ಗಾಂಧಿ ಅವರು ಜಗದೀಶ್ ಶೆಟ್ಟರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಲಿಂಗಾಯತರು ಬಿಜೆಪಿ ಪರ ನಿಂತಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಎಸ್ವೈ ಕಾರಣಕ್ಕ ಅಥವಾ ಬೇರೆ ಕಾರಣಗಳಿಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಸವ ತತ್ವಗಳನ್ನ ಕಾಂಗ್ರೆಸ್ ಮಾತ್ರ ಪಾಲಿಸ್ತಾ ಇದೆ ಅಂತ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಿಜೆಪಿ ಬಸವ ತತ್ವ ಪಾಲಿಸ್ತಾ ಇಲ್ಲ ಅಂದ್ರೂ ಕೂಡ ಲಿಂಗಾಯತರ ಬೆಂಬಲ ಯಾಕೆ ಸಿಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಲಿಂಗಾಯತರು ಬೆಂಬಲಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡುವಂತೆಯೂ ಜಗದೀಶ್ ಶೆಟ್ಟರ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಶೆಟ್ಟರ್ ಮೂಲಕ ಲಿಂಗಾಯತರಿಗೆ ರಾಹುಲ್ ಗಾಂಧಿ ಗಾಳವನ್ನ ಹಾಕ್ತಿದ್ದಾರೆ. ಈಗ ಲಕ್ಷ್ಮಣ ಸವದಿ ಹಾಗೆ ಜಗದೀಶ್ ಶೆಟ್ಟರ್ ಲಿಂಗಾಯತ ಪ್ರಮುಖ ನಾಯಕರು. ಅವರನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಸರ್ಕಸ್ ಅನ್ನ ಮಾಡಿದ್ದಾಯ್ತು, ಈಗ ಯಶಸ್ವಿ ಆಗಿದ್ದು ಆಯಿತು. ಈ ಮೂಲಕ ಈಗ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಪ್ರಾಬಲ್ಯ ಇರೋದ್ರಿಂದ ಇಲ್ಲಿ ಗಾಳವನ್ನ ಹಾಕಿದ್ದಾರೆ ರಾಹುಲ್ ಗಾಂಧಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ಈಗ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಪ್ರಾಬಲ್ಯ ಇರೋದ್ರಿಂದ ಆ ಮತಗಳನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಇದೀಗ ಸ್ಟ್ರಾಟಜಿ ಮಾಡ್ತಾ ಇರುವಂತದ್ದು. ಅದರ ಬೆನ್ನಲ್ಲೇ ಇವತ್ತು ಹುಬ್ಬಳ್ಳಿಗೆ ಆಗಮಿಸಿದಂತಹ ರಾಹುಲ್ ಗಾಂಧಿ ಅವರು ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಇವರಿಬ್ಬರ ಮಧ್ಯೆ ಏನ್ ಮಾತುಕತೆ ನಡೆದಿದೆ?
ಚೈತ್ರ ಮುಖ್ಯವಾಗಿ ಏನಂದರೆ ಲಿಂಗಾಯತ ವಿಷಯದ ಮೇಲೆ ಹೆಚ್ಚು ಚರ್ಚೆ ಕೇಂದ್ರೀಕೃತವಾಗಿತ್ತು. ಯಾಕಂದರೆ ಇವರು ಏನು ರಾಹುಲ್ ಗಾಂಧಿ ಮೊದಲನೇ ಬಾರಿ ಭೇಟಿಯಾಗಿದ್ದರು ಶೆಟ್ಟರ್, ಅಂದರೆ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡ ನಂತರ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ದರು. ಅರ್ಧ ತಾಸಿಗೂ ಹೆಚ್ಚು ಕಾಲ ಮಾತುಕತೆ ಮಾಡಿದ್ರು. ಅವರ ಏನು ಚರ್ಚೆಯ ಮುಖ್ಯ ವಿಷಯ ಅಂದರೆ ಲಿಂಗಾಯತರು ಯಾಕೆ ಬಿಜೆಪಿನ ಬೆಂಬಲಿಸ್ತಾ ಇದ್ದಾರೆ, ಯಾಕಂದರೆ ಬಿಜೆಪಿ ಲಿಂಗಾಯತ ತತ್ವಕ್ಕೆ ವಿರುದ್ಧವಾದಂಥದ್ದು, ಅದು RSS ತತ್ವಕ್ಕೆ ಅನುಗುಣವಾಗಿರುವಂತಹ ಒಂದು ಇರುವಂತಹ ಪಕ್ಷವನ್ನು ಯಾಕೆ ಬೆಂಬಲಿಸ್ತಾ ಇದ್ದಾರೆ ಒಂದು ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಕೇಳಿದ್ರು. ಮತ್ತು ಜೊತೆಗೆ ಈಗ ಏನಾದ್ರೆ ಒಂದಿಷ್ಟು ಪರಿವರ್ತನೆ ಆಗಿದೆ. ನಾವು ಕಾಂಗ್ರೆಸ್ 50ಕ್ಕೂ ಹೆಚ್ಚು ಸೀಟುಗಳನ್ನು ಕೊಟ್ಟಿದ್ದೀವಿ ಈ ಬಾರಿ. ಜೊತೆಗೆ ಲಿಂಗಾಯತರ ಬೆಂಬಲ ಕಾಂಗ್ರೆಸ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಹೀಗಾಗಿ ನೀವು ಸಹ ಅದನ್ನು ಎನ್ಕ್ಯಾಶ್ ಮಾಡೋ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಕೈಗೊಳ್ಳಬೇಕು. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ, ಎಲ್ಲೆಲ್ಲಿ ನೀಡಿದೆಯೋ ಅಲ್ಲಿ ನಾವು ಒಂದು ತಮಗೆ ಸ್ಟಾರ್ ಪ್ರಚಾರಕರಂತ ಬಳಸ್ಕೊತೀವಿ. ಆ ಸಂದರ್ಭದಲ್ಲಿ ತಾವು ಸಹ ಪ್ರಚಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕನ್ನೋ ಒಂದು ಮಾತನ್ನು ಹೇಳಿದರೆ, ಒಟ್ಟಾರೆ ಏನು ಲಿಂಗಾಯತ ಏನು ಮುಂದಿನ ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ಟ್ರಂಪ್ ಕಾರ್ಡ್ ಆಗಿದೆ, ಅದನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿಯಲ್ಲಿ ಡಿಟೇಲ್ ಆಗಿ ಶೆಟ್ಟರ್ ಜೊತೆ ಮಾತಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಖಂಡಿತ ಶೆಟ್ಟರ್ ಫೀಡ್ಬ್ಯಾಕ್ ತಗೊಂಡು ರಣತಂತ್ರ ರೂಪಿಸುವಂತ ಎಲ್ಲ ಕಾರ್ಯಗಳು ಸಹ ನಡೆಯುತ್ತೆ. ಚೈತ್ರ, ಓಕೆ, ಧನ್ಯವಾದಗಳು ಶಿವರಾಮ ಸುಂಡಿ ತಮ್ಮೆಲ್ಲ ಮಾಹಿತಿಗಾಗಿ. ಲಿಂಗಾಯತರು ಪ್ರಾಮಾಣಿಕರು, ಸಿಎಂ ಬೊಮ್ಮಾಯಿ ಅಪ್ರಾಮಾಣಿಕ. ಸಿದ್ದರಾಮಯ್ಯ ಹೇಳಿಕೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಗರಂ ಆಗಿದ್ದಾರೆ. ಅವರಿಂದ ಇಂಥ ಹೇಳಿಕೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಲಿಂಗಾಯತ ಸಮುದಾಯವನ್ನೇ ಭ್ರಷ್ಟ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜನ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಕೇಳಿದ್ದು ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದೆ ಅಂತ ಕೇಳಿದ್ರು. ನಾನು ಹೇಳಿದ್ರೆ ಲಿಂಗಾಯತರಲ್ಲಿ ಅನೇಕ ಜನ ಪ್ರಾಮಾಣಿಕರಿದ್ರು, ಆದರೆ ಬಸವರಾಜ ಬೊಮ್ಮಾಯಿ ಮಾತ್ರ ಅಪ್ರಾಮಾಣಿಕ ಆಗ್ಬಿಟ್ಟವನೇ ಅಂತ ಹೇಳಿದೆ. ಲಿಂಗಾಯತರೆಲ್ಲ ಅಪ್ರಾಮಾಣಿಕರು ಅಂತ ಹೇಳಲಿಲ್ಲ. ಲಿಂಗಾಯತರಲ್ಲಿ ನಿಜಲಿಂಗಪ್ಪ ಪ್ರಾಮಾಣಿಕವಾದಂಥ ಮುಖ್ಯಮಂತ್ರಿ ಆಗಿದ್ರು, ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗಿದ್ರು, ಕಂಠಿ ಮುಖ್ಯಮಂತ್ರಿ ಆಗಿದ್ರು, ಆಮೇಲೆ ಜಯೇಶ್ ಪಟೇಲ್ರು ಪ್ರಾಮಾಣಿಕವಾಗಿದ್ದರು. ಬಹಳ ಜನ ಬುದ್ಧಿವಂತ ಪ್ರಾಮಾಣಿಕ ಮುಖ್ಯಮಂತ್ರಿಗಳಾಗಿದ್ದರು. ಅದು ಬಸವರಾಜ ಬೊಮ್ಮಾಯಿ ಮಾತ್ರ ಅಪ್ರಾಮಾಣಿಕ ಮುಖ್ಯಮಂತ್ರಿ ಆಗ್ಬಿಟ್ಟು ಅಂತ ಹೇಳಿದೆ ನಾನು. ನೋಡಿ, ಅವರೊಬ್ಬ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿ. ನಾನು ಅವರಿಂದ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅವರು ಈ ಸಮಾಜದ ಒಂದು ಆತ್ಮವನ್ನು ಕುಲ್ಕಿದ್ದಾರೆ. ಎಲ್ಲರಿಗೂ ಗೊತ್ತಿದೆ, ನೋವಾಗಿದೆ. ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗಳಾಗಲಿ ಅಥವಾ ಮಂತ್ರಿಗಳಾಗಲಿ ಅಥವಾ ಯಾವುದೇ ಸಮಾಜದ, ಅದು ಒಕ್ಕಲಿಗ ಇರ್ಬೋದು, SC ST ಇರ್ಬೋದು, ಯಾವುದೇ ಸಮಾಜದ ಮಂತ್ರಿಗಳು ಅವರವರ ಯೋಗ್ಯತೆ ಮತ್ತು ಕ್ಷಮತೆ ತಕ್ಕ ಕೆಲಸ ಮಾಡಿರ್ತಾರೆ. ಏನಾದರೂ ಲೋಪದೋಷ ಆಗಿದ್ದರೆ ಅದು ವೈಯಕ್ತಿಕ ವಿಚಾರದಲ್ಲಿ. ಆದರೆ ಇಡೀ ಸಮುದಾಯವನ್ನೇ ಭ್ರಷ್ಟ ಅನ್ನುವಂಥದ್ದು ಇದು ಬಹಳ ನೋವಿನ ಸಂಗತಿ. ಎಲ್ಲರೂ ನೋವು ಉಂಡಿದ್ದಾರೆ. ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಅನಿಸ್ತಾ ಇದೆ ನನಗೆ. ರಾಹುಲ್ ಗಾಂಧಿ ಅವರು ಮೋದಿ ಸಮುದಾಯದ ಬಗ್ಗೆ ಮಾತಾಡಿದ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಲಿಂಗಾಯತ ಸಮುದಾಯ ಬಗ್ಗೆ ಮಾತಾಡಿದ್ದಾರೆ. ಅದು ಅವರ ಸ್ಥಾನದ ಘನತೆಗೆ ತಕ್ಕ ಅಲ್ಲ ಅಂತ ಇಷ್ಟೇ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಜನ ಇದಕ್ಕೆ ತಕ್ಕವಾದ ಉತ್ತರವನ್ನು ಕೊಡ್ತಾರೆ. ಲಿಂಗಾಯತ ಸಿಎಂ ಬಗ್ಗೆ ಸಿದ್ದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ಬಗ್ಗೆ ಹೇಳಿದ್ದಾರೆ, ಸಮುದಾಯದ ಬಗ್ಗೆ ಅಲ್ಲ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೆ ಸಿದ್ದರಾಮಯ್ಯ ನಡುವೆ ಏನೆಲ್ಲ ಮಾತುಕತೆಗಳು ನಡೀತಾ ಇದೆ, ಆ ಎಲ್ಲ ಡೆವಲಪ್ಮೆಂಟ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತ ಸಿಎಂ ಬಗ್ಗೆ ಸಿದ್ದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವ್ಯಕ್ತಿ ಬಗ್ಗೆ ಹೇಳಿದ್ದಾರೆ ಹೊರತು ಸಮುದಾಯದ ಬಗ್ಗೆ ಕೂಡ ಅಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ, ಈ ಬಗ್ಗೆ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಸಹ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಮಾನ್ಯ ಮಾಜಿ ಮುಖ್ಯ ಸಿದ್ದರಾಮಯ್ಯ ಹೇಳಿಕೆ ಬಂತು, ಲಿಂಗಾಯತ ಸಮಾಜದ ಬಗ್ಗೆ ನನ್ನ ಅಪಾರ ಗೌರವ ಇದೆ, ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ಅಂತ ಅವರಿಂದ ಸ್ಪಷ್ಟೀಕರಣ ಬಂದ ಮೇಲೆ ಮತ್ತದು ಪ್ರತಿಕ್ರಿಯೆ ಕೊಡೋದು ಸೂಕ್ತವಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ವ್ಯಕ್ತಿಗತವಾಗಿರೋ ಟೀಕೆ ಟಿಪ್ಪಣಿಗಳನ್ನು ಮಾಡಲಿ, ಯಾರೇ ಮಾಡಲಿ, ಯಾವುದೇ ಪಕ್ಷ ಇರ್ಬೋದು, ಅವ್ರ ಸ್ವತಂತ್ರ ಐತಿ. ಪ್ರಜಾಪ್ರಭುತ್ವ, ಚುನಾವಣೆ ಬೇರೆ, ಭಕ್ತರು ಬೇರೆ, ಅವರು ವೈಯಕ್ತಿಕವಾಗಿ ಅದೇ ವ್ಯಕ್ತಿಗತ. ಅದಕ್ಕೆ ನಿನ್ನೆ ಸ್ಪಷ್ಟೀಕರಣ ಕೊಟ್ಟ ಮೇಲೆ ಕೊಟ್ಟಿದ್ದಾರೆ, ಆಲ್ರೆಡಿ ನಿನ್ನ ಮಾಜಿ ಮುಖ್ಯ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅದು ಮುಂದುವರ್ಸೋದು ಬೇಡ ಅಂತ ನಾನು.
ವರುಣಾ ಕ್ಷೇತ್ರದಲ್ಲಿ ಸಚಿವ ಸೋಮಣ್ಣ ಪ್ರಚಾರಕ್ಕೆ ಅಡ್ಡಿ ಎದುರಾಗಿದೆ. ಸೋಮಣ್ಣರ ಪ್ರಚಾರ ತಡೆಯಲು ಕೆಲವರು ಪ್ರಯತ್ನ ಪಡ್ತಾ ಇದ್ದು ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ದಾರೆ. ಮೈಸೂರು ತಾಲೂಕಿನ ಭೂಗತಹಳ್ಳಿಯಲ್ಲಿ ಸೋಮಣ್ಣ ಭಾಷಣಕ್ಕೆ ಗ್ರಾಮಸ್ಥರು ತಡೆ ಒಡ್ಡಿದ ಘಟನೆ ಕೂಡ ನಡೆಯಿತು. ಒಂದು ಗುಂಪು ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ರೆ ಮತ್ತೊಂದು ಯುವಕರ ಗುಂಪಿನಿಂದ ಸೋಮಣ್ಣ ಹಾಗೂ ಬಿಜೆಪಿ ಪರ ಘೋಷಣೆ ಕೂಗಿದ್ರು. ಸ್ಥಳದಲ್ಲಿ ಇದೀಗ ಬಿಗುವಿನ ವಾತಾವರಣ ಉದ್ಭವಿಸಿತ್ತು. ಕೆಆರ್ಪೇಟೆಯಲ್ಲಿ ದಳಪತಿಗಳಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಜೆಡಿಎಸ್ ಮೂಲ ಕಾರ್ಯಕರ್ತರಿಗೆ ಬಿಜೆಪಿ ಗಾಳವನ್ನು ಹಾಕ್ತಾ ಇದೆ. ಜೆಡಿಎಸ್ ಬಂಡಾಯ ಮೂಲ ಕಾರ್ಯಕರ್ತರನ್ನ ಸೆಳೆದಿದೆ ಬಿಜೆಪಿ. ಕೆಆರ್ಪೇಟೆಯಲ್ಲಿ ದಳಪತಿಗಳಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಜೆಡಿಎಸ್ ಬಂಡಾಯ ಮೂಲ ಕಾರ್ಯಕರ್ತರನ್ನ ಸೆಳೆಯೋದ್ರಲ್ಲಿ ಬಿಜೆಪಿ ಸಕ್ಸಸ್ ಆಗಿರುವಂತದ್ದು. ಎಚ್ಡಿ ಮಂಜುಗೆ ಜೆಡಿಎಸ್ನಿಂದ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗಿತ್ತು. ಕೆಆರ್ಪೇಟೆಯಲ್ಲಿ ಬಸ್ ಸಂತೋಷ್, ದಿನೇಶ್ ಬಿಜೆಪಿಯನ್ನು ಸೇರ್ಪಡೆಯಾಗಿದ್ದಾರೆ. ಇದೀಗ ಸಂತೋಷ್ ಬಿಜೆಪಿ ಸೇರ್ಪಡೆಯಿಂದ ಜೆಡಿಎಸ್ಗೆ ಪೆಟ್ಟು ಸಾಧ್ಯತೆ ಇದೆ. ಯಾವ ರೀತಿಯಾಗಿ ಜೆಡಿಎಸ್ಗೆ ಇದು ಹೊಡೆತ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗತ್ತೆ. ಈಗ ಕೆಆರ್ಪೇಟೆಯಲ್ಲಿ ಪಕ್ಷಾಂತರ ಪರ್ವ ಜೋರಾಗಿ ನಡೀತಾ ಇರುವಂತದ್ದು. ಎಚ್ಡಿ ಮಂಜುಗೆ ಜೆಡಿಎಸ್ನಿಂದ ಟಿಕೆಟ್ ನೀಡಿದ್ದಕ್ಕೆ ಅಲ್ಲಿನ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ರು. ಅದರ ಬೆನ್ನಲ್ಲೇ ಈಗ ಕೆಆರ್ಪೇಟೆಯಲ್ಲಿ ಬಸ್ ಸಂತೋಷ್ ಹಾಗೆ ದಿನೇಶ್ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ. ಈಗ ಸೈಲೆಂಟ್ ಆಗಿ ಬಿಜೆಪಿ ಜೆಡಿಎಸ್ ಬಂಡಾಯ ಹಾಗೂ ಮೂಲ ಕಾರ್ಯಕರ್ತರನ್ನ ತಮ್ಮ ಪಕ್ಷಕ್ಕೆ ಸೆಳೆಯೋದ್ರಲ್ಲಿ ಸಕ್ಸಸ್ ಆಗ್ತಾ ಇದೆ. ಬಿಜೆಪಿಗೆ ಮತ ಹಾಕೋರಿಗಷ್ಟೇ ಇವರ ಕೆಲಸ ಅಂತೆ. ಬಿಜೆಪಿಗೆ ವೋಟ್ ಹಾಕೋರಿಗಷ್ಟೇ ವೋಟರ್ ಐಡಿ ಅಂತೆ. ಬಿಬಿಎಂಪಿ ಗುತ್ತಿಗೆ ನೌಕರನೋ ಬಿಜೆಪಿ ಏಜೆಂಟನೋ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈಗ ಬಿಬಿಎಂಪಿ ಗುತ್ತಿಗೆ ನೌಕರನೋ ಅಥವಾ ಬಿಜೆಪಿ ಏಜೆಂಟ ಇದೀಗ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗತ್ತೆ. ಯಾಕಂತಂದ್ರೆ ಈತ ಬಂದವರಿಗೆಲ್ಲ ನೀವು ಬಿಜೆಪಿಗೆ ವೋಟ್ ಹಾಕಬೇಕು ಅಂತ ಹೇಳ್ತಾ ಇದ್ದಾನೆ. ಬಿಬಿಎಂಪಿ ಗುತ್ತಿಗೆ ನೌಕರ ಪ್ರಕಾಶ್ ಬಿಜೆಪಿ ಪರ ಈಗ ಕೆಲಸದ ಮಾತುಗಳನ್ನ ಆಡ್ತಿದ್ದಾನೆ. ಬಿಜೆಪಿಗೆ ಮತ ಹಾಕಿದ್ರೆ ಮಾತ್ರ ಕೆಲಸ ಮಾಡ್ಕೊಡ್ತೀನಿ ಅಂತ ನೌಕರ ಪ್ರಕಾಶ್ ಹೇಳಿಕೆಯನ್ನ ಕೊಡ್ತಿದ್ದಾನೆ. ವೋಟರ್ ಐಡಿ ಮಾಡಿಸೋದಕ್ಕೆ ಬಂದವರ ಬಳಿ ಬಿಜೆಪಿ ಪರ ಪ್ರಚಾರವನ್ನ ಮಾಡ್ತಿದ್ದಾನೆ. ಕಾರ್ಡ್ ಅಪ್ಲೈ ಮಾಡಿ ಕೊಡ್ತೀನಿ. ನಾನು ಬಿಜೆಪಿಗೆ ವೋಟ್ ಹಾಕೋರ್ಗೆ ಮಾತ್ರ ವೋಟರ್ ಐಡಿ ಕಾರ್ಡ್ ಅಪ್ಲೈ ಮಾಡ್ತೀನಿ. ಬೇರೆ ಪಕ್ಷಕ್ಕೆ ಮಾಡೋರ್ಗೆ ನಾನು ಮಾಡಲ್ಲ. ಎಲ್ಲಿ ಕೊಟ್ಕೋತಿ ಕೊಟ್ಕೋ ಹೋಗ್. ಕಿಟ್ಕಿಳವ ಅಂತ ಚೆಕ್ ಮಾಡಕ್ ಕಳ್ಸವ್ರ ನಿಮ್ಮ ಯಜಮಾನ್ರು. ದಿನ ಇಲ್ಲ. ವೋಟರ್ ಐಡಿ ಕಾರ್ಡ್ ಅಪ್ಲೈ ಮಾಡಿ ಕೊಡ್ತೀನಿ. ನಾನು ಬಿಜೆಪಿಗೆ ವೋಟ್ ಹಾಕೋರ್ಗೆ ಮಾತ್ರ ವೋಟರ್ ಐಡಿ ಕಾರ್ಡ್ ಅಪ್ಲೈ ಮಾಡ್ತೀನಿ. ಬೇರೆ ಪಕ್ಷಕ್ಕೆ ಮಾಡೋರ್ಗೆ ನಾನು ಮಾಡಲ್ಲ. ಎಲ್ಲಿ ಕೊಟ್ಕೋತಿ ಕೊಟ್ಕೋ ಹೋಗ್. ಕಿಟ್ಕಿಳವ ಅಂತ ಚೆಕ್ ಮಾಡಕ್ ಕಳ್ಸವ್ರ ನಿಮ್ಮ ಯಜಮಾನ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜನ್, ಈತ ಪಾಲಿಕೆ ನೌಕರನೋ ಅಥವಾ ಬಿಜೆಪಿ ಏಜೆಂಟ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈ ರೀತಿಯಾಗಿ ಈತ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ವಾ? ಚೈತ್ರ, ಈ ಒಂದು ಘಟನೆ ನಡೆದಿರುವಂತದ್ದು ಬೊಮ್ಮನಹಳ್ಳಿಯ ಬಿಬಿಎಂಪಿಯ ಕೇಂದ್ರ ಕಚೇರಿ ಏನಿದೆ ಅಲ್ಲಿ ನಡೆದಿರುವಂತದ್ದು. ಏನು ನಿನ್ನೆ ವೋಟರ್ ಐಡಿಯನ್ನ ಮಾಡಿಸ್ಕೊಳ್ಳಕ್ಕೆ ಸಾರ್ವಜನಿಕರು ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನೀವು ಬಿಜೆಪಿಗೆ ವೋಟರ್ನ ಹಾಕಿದ್ರೆ ಮಾತ್ರ ನಾನು ನಿಮಗೆ ವೋಟರ್ ಐಡಿಯನ್ನ ಮಾಡಿಸ್ಕೊಡ್ತೀನಿ, ಬೇರೆ ಪಕ್ಷಕ್ಕೆ ವೋಟ್ ಹಾಕದಿದ್ರೆ ನಿಮ್ಗೆ ವೋಟರ್ ಐಡಿಯನ್ನ ನಾನು ಮಾಡಿಸ್ಕೊಡಲ್ಲ ಅನ್ನುವಂತ ಉದ್ದಟತನದ ಮಾತನ್ನ ಆಡಿರ್ತಾನೆ. ಇದೀಗ ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಜೊತೆಗೆ ಏನು ಬಿಜೆಪಿಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ವ್ಯಕ್ತಿಗೆ ಈತ ಸಪೋರ್ಟ್ ಮಾಡ್ತಿದ್ದಾನ, ಇವತ್ತು ಈತ ಬಿಜೆಪಿಯ ಏಜೆಂಟ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಿರುವಂತದ್ದು. ಈ ಬಗ್ಗೆ ಈಗಾಗಲೇ ಕಾಂಗ್ರೆಸ್ನ ಏನು ಆಕಾಂಕ್ಷಿ ಇದ್ದಾರೆ ಅವರಿಂದ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಏನು ಚುನಾವಣಾ ಅಧಿಕಾರಿಯಾದಂತಹ ತುಷಾರ್ ಗಿರಿನಾಥ್ ಅವರಿಗೆ ಕೂಡ ದೂರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಉಮಾಪತಿ ಅವರು. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಈತ ಈ ರೀತಿ ಹೇಳಿಕೆ ಕೊಡ್ತಾ ಇರೋದು ಎಷ್ಟು ಸರಿ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ತಮ್ಗೆ ಗೊತ್ತಿದೆ ಈಗಾಗ್ಲೇ ಚಿಲುಮೆ ಅನ್ನೋ ಸಂಸ್ಥೆ ಕಡೆಯಿಂದ ಒಂದು ಈ ರೀತಿ ಹಗರಣ ನಡೆದಿತ್ತು, ಬಹಳ ದೊಡ್ಡ ಹಗರಣ ನಡೆದಿತ್ತು. ಸೊ ಇವಾಗ ಮತ್ತೆ ನೋಡಿ, ಇದು 9ರಿಂದ 11ನೇ ತಾರೀಕು ಆ 3 ದಿವಸ ಏನ್ ಕೊನೆಯ ದಿನಗಳಿತ್ತು ವೋಟರ್ ಐಡಿ ಸೇರ್ಸೋಕೆ, ಅವತ್ತಿನ ದಿವಸ
ಅವರು ಬಹಳ ಹಿಂದೆ ಬಿದ್ದು ವೋಟರ್ ಐಡಿ ಮಾಡ್ಸಕ್ ಹೋದ್ರು, ಈತ ನೀವು ಕಾಂಗ್ರೆಸ್ ಬೆಂಬಲಿಗರು ನಿಮ್ಗೆ ಯಾವ್ದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳಿ ಬೈದ್ ಕಳಿಸಿದ್ದಾರೆ. ಅದಾದ್ಮೇಲೆ ಇವರು ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ, 11ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ದಯವಿಟ್ಟು ಮಾಡ್ಕೊಡಿ ಅಂತ. ಏನೋ ಮಾನ್ಯ ಮಾಜಿ ಶಾಸಕರಾದ ಸತೀಶ್ ರೆಡ್ಡಿ ಅವರ ಬೆಂಬಲಿಗರನ್ನ ಕರೆಸಿ ಎದುರಿಸಿ ಮತ್ತೆ ಕಳಿಸ್ಕೊಟ್ಟಿದ್ದಾರೆ, ಆದ್ರೆ ಮಾಡಲ್ಲ ಅಂತ ಹೇಳಿ. ನಿಜವಾಗ್ಲೂ ನೀವೇ ಯೋಚನೆ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನದ ಹಕ್ಕು ಕೊಟ್ಟಿರೋದು ನಾಯಕರನ್ನ ಸೃಷ್ಟಿ ಮಾಡಕ್ಕೆ ಹಾಗೂ ನ್ಯಾಯಾಂಗ ವ್ಯವಸ್ಥೆನ ಹದಬಸ್ತಲ್ಲಿ ಇಡೋಕೆ ಅಂತ ಹೇಳಿ. ತಾವೇ ಯೋಚನೆ ಮಾಡಿ, ಒಬ್ಬ ಶಾಸಕನ ಮಾಜಿ ಶಾಸಕನ ಬೆಂಬಲಿಗ ಹಾಗೂ ಬಿಜೆಪಿ ಕಾರ್ಯಕರ್ತನ ನಡೆ ಹಿಂಗಾದ್ರೆ ಇನ್ನ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತದೆ, ತಾವೇ ಯೋಚನೆ ಮಾಡಿ ಮೇಡಮ್. ಈಗ ಕಾನೂನು ಕ್ರಮಕ್ಕೆ ಮುಂದಾಗ್ತೀರಾ ಸರ್ ನೀವು? ಮೇಡಮ್ ಇವಾಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಬಿಎಂಪಿ ಕಚೇರಿ ARO ಅವರು ಇವಾಗ ಬಂದಿದ್ದಾರೆ. ಅವ್ರಿಗೆ ನಾವು ಫೋನ್ ನಲ್ಲಿ ಮಾಹಿತಿ ಕೊಟ್ಟಿದ್ರಿ. ಇವಾಗ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತೀವಿ, AROಗೂ ಒಂದು ಕಂಪ್ಲೇಂಟ್ ಕೊಡ್ತೀವಿ, ಚುನಾವಣಾ ಆಯೋಗಕ್ಕೂ ಒಂದು ಕಂಪ್ಲೇಂಟ್ ಕಳಿಸ್ತೀವಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಇವಾಗ. ಯಾಕಂದ್ರೆ ತಮ್ಗೆ ಗೊತ್ತಿದೆ, ಮತದಾನನ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಇವತ್ತು ಚಿಲುಮೆ ಅನ್ನೋ ಸಂಸ್ಥೆ ಏನ್ ಬಹಳ ದೊಡ್ಡ ಹಗರಣ ನಡೆದಿತ್ತು ಬಿಜೆಪಿ ಅವರ ಒಂದು ಕುಮ್ಮಕ್ಕಿಂದ. ಸೊ ಇದನ್ನು ಆಬ್ವಿಯಸ್ಲಿ ಮಾಜಿ ಶಾಸಕ ಸತೀಶ್ ರೆಡ್ಡಿ ಅವರ ಕುಮ್ಮಕ್ನಿಂದಾನೇ ನಡೆದಿರೋದು, ಹಾಗೂ ಅವ್ರ ಜೊತೆಲೆ ಪ್ರತಿನಿತ್ಯ ಓಡಾಡ್ಕೊಂಡಿರೋದು. ಈತ ಬಂದು ಗುತ್ತಿಗೆದಾರ, ಯಾರೇ ಬಂದ್ರು ಇವ್ರು ಮಾಡ್ಕೊಡ್ಬೇಕಾಗ್ತದೆ. ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲೇ ಈತನ್ಗೆ ಒಂದು ಕಚೇರಿ ತೆರೆದು ಈ ರೀತಿ ಇಶ್ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ಜನ ಬೇಸತ್ತಿದ್ದಾರೆ, ಹಾಗೂ ಇವ್ರು ಮಾಡಿರುವಂತ ಒಂದು ಅನ್ಯಾಯನ ನಿಜವಾಗ್ಲೂ ಇವಾಗ ನಾವು ಖಂಡಿಸಿ. ಧನ್ಯವಾದಗಳು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇನ್ನು ಬೊಮ್ಮನಹಳ್ಳಿ ಬಿಜೆಪಿ ಅಭ್ಯರ್ಥಿ ಸತೀಶ್ ರೆಡ್ಡಿ ಅವರನ್ನು ಕೂಡ ನಾವು ಸಂಪರ್ಕ ಮಾಡಿದ್ವಿ, ಬಟ್ ಸಂಪರ್ಕಕ್ಕೆ ಸಿಗ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕಾನೂನು ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ. ಇನ್ನು ಬೆಂಗಳೂರಿನ ಆಟೋಗಳಿಗೂ ಸೀಟ್ ಬೆಲ್ಟ್ ಬಂದಿದೆ. ಅಪಘಾತಗಳಿಂದ ಆಟೋ ಚಾಲಕರು ಹಾಗೂ ಪ್ರಯಾಣಿಕರ ರಕ್ಷಣೆಗೆ ನಿಂತಿದೆ ಅಗ್ರಿಗೇಟರ್ ಕಂಪನಿ. ಇದೇ ಕಾರಣಕ್ಕೆ ಪ್ರಾಯೋಗಿಕವಾಗಿ 100 ಆಟೋಗಳಿಗೆ ಸೀಟ್ ಬೆಲ್ಟ್ ಅಳವಡಿಕೆ ಮಾಡಲಾಗಿದೆ. ಮುಂದಿನ ದಿನ ಎಲ್ಲ ಆಟೋಗಳಲ್ಲೂ ಸೀಟ್ ಬೆಲ್ಟ್ ಅಳವಡಿಸಲು ಪ್ಲಾನ್ ಮಾಡಿದೆ. ಆಟೋಗಳಲ್ಲಿ ಸೀಟ್ ಬೆಲ್ಟ್ ಕಡ್ಡಾಯ ಅಲ್ಲದಿದ್ರೂ ಅಗ್ರಿಗೇಟರ್ ಕಂಪನಿ ಸೀಟ್ ಬೆಲ್ಟ್ ಮಾಡಿರೋದು ಕೆಲ ಆಟೋ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿದೆ. ರ್ಯಾಪಿಡೋ ಅವ್ರ ಹತ್ರ ಯಾವುದೋ ಆಟೋ ಇಲ್ಲ, ಆಟೋ ಇರೋದೆಲ್ಲ ಆಟೋ ಚಾಲಕರ ಹತ್ರ. ಜನರು ದಿಕ್ಕು ತಪ್ಪಿಸೋಕ್ಕೆ, ಸರ್ಕಾರ ದಿಕ್ಕು ತಪ್ಪಿಸೋಕ್ಕೆ ನಾವು ಆಟೋದಲ್ಲಿ ಸೀಟ್ ಬೆಲ್ಟ್ ಹಾಕ್ತೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿರೋದು. ಇವತ್ತು ಇಲ್ಲೀಗಲ್ ಆಗಿ ವೈಟ್ ಬೋರ್ಡು ಸ್ವಂತ ಬಳಕೆಯ ವಾಹನಗಳಲ್ಲಿ ಜನರನ್ನ ಕರ್ಕೊಂಡು ಹೋಗೋದು, ಒಂದೇ ಹೆಲ್ಮೆಟ್ನ 16 ಜನಕ್ಕೆ ಕೊಡೋದು, ಮತ್ತು ಆ ಇನ್ಶೂರೆನ್ಸ್ ಕಟ್ಟಲ್ಲ. ಡ್ರೈವರಿಗೆ ಮಾತ್ರ ಕಟ್ಟಿರ್ತಾರೆ, ಓಡಿಸೋರಿಗೆ. ಹಿಂದ್ಗಡೆ ಕೂತಿರೋರಿಗೆ ಇನ್ಶೂರೆನ್ಸ್ ಕಟ್ಟಲ್ಲ ಕೆಲವರು. ಬೇಡ ಒಂದೇ ಸಾಕು, ನಾವು ಒಬ್ಬರೇ ಓಡಿಸೋದು. ಈ ರೀತಿ ನಾಳೆ ಅಪಘಾತ ಆದರೆ ಏನು ಕೊಡ್ತಾರೆ ಪರಿಹಾರ? ಈ ರೀತಿ ಇದನ್ನೆಲ್ಲ ಮುಚ್ಚುಮರೆ ಮಾಡೋಕ್ಕೆ ಇದೇನೋ ಹೊಸ ಸೀಟ್ ಬೆಲ್ಟ್ ಮಾಡಿದರೆ ಆಟೋ ರಿಕ್ಷಾಗೆ ಅವಶ್ಯಕತೆ ಇಲ್ಲ ಸೀಟ್ ಬೆಲ್ಟ್. ಇಲ್ಲ ಕಾನೂನಲ್ಲಿ ಎಲ್ಲೂ ಇಲ್ಲ. ಮೋಟಾರ್ ವೆಹಿಕಲ್ ಕಾನೂನು ಅಂತ ARAI ಅಂತ ಒಂದು ಆಟೋಮೊಬೈಲ್. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.